ಆರ್ಮಿಯ ಗೌರವಾಧ್ಯಕ್ಷ ರಮೇಶ್ ರವರು ತಮ್ಮ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವ ಬಾಲಮಂದಿರದ ವಿದ್ಯಾರ್ಥಿಗಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಬಾಲಮಂದಿರದಲ್ಲಿರುವ 38 ವಿದ್ಯಾರ್ಥಿಗಳಿಗೆ ನೀಡಿದ ಸ್ವೆಟರ್ ಅನ್ನು ಸ್ವೀಕರಿಸಿ ಮಾತನಾಡಿದ ಮಕ್ಕಳ ರಕ್ಷಣಾ ಕೇಂದ್ರ ಮುಖ್ಯಸ್ಥರಾದ ಭಜಂತ್ರಿರವರು, ಇಂದು ಜನ್ಮ ದಿನಾಚರಣೆಗಳು ವೈಭವಯುತವಾಗಿ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದು, ಆದರೆ ಭೀಮ್ ಆರ್ಮಿಯ ರಮೇಶ್ ರವರು ತಮ್ಮ ಜನ್ಮ ದಿನಾಚರಣೆಯನ್ನು ಮಕ್ಕಳಿಗೆ ಸ್ವೆಟರ್ ನೀಡಿ ಆಚರಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ. ಇವರ ಈ ಸೇವೆ ನಿರಂತರವಾಗಿರಲಿ ಎಂದು ಮಾತನಾಡಿದರು. ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಬಾಲಕರ ಬಾಲಮಂದಿರಕ್ಕೆ ಆಗಮಿಸಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಭೀಮ್ ಆರ್ಮಿ ಸಂಘಟನೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ರಮೇಶ್ ಸರ್ ಅವರದು ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆ ಮಾಡಿದರು. ನಿಜವಾಗಿಯೂ ಇದು ಭಾಳ ಅಭಿನಂದನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಜಾಗಗಳು ಇರ್ತವೆ. ಆದರೆ ವಿಶೇಷವಾಗಿ ರಮೇಶ್ ಸರ್ ಅವರು ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಇರತಕ್ಕಂಥ ಒಂದು ಕಾಳಜಿ ಮತ್ತು ಪ್ರೀತಿಪೂರ್ವಕವಾಗಿ ಅವರ ಒಂದು 43ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಮ್ಮ ಬಾಲಕರ ಬಾಲಮಂದಿರದಲ್ಲಿ ಆಚರಣೆ ಮಾಡಿಕೊಂಡು ಇವತ್ತು ನಮ್ಮ ಎಲ್ಲ ಮಕ್ಕಳಿಗೆ ಏನು ಸ್ವೆಟ್ರನ್ನು ವಿತರಣೆ ಮಾಡಿ, ಆಮೇಲೆ ಸ್ವೀಟನ್ನು ವಿತರಣೆ ಮಾಡಿ ಒಂದು ಹುಟ್ಟುಹಬ್ಬ ಸೆಲೆಬ್ರೇಷನನ್ನು ಮಾಡಿಕೊಂಡು ನಮ್ಮ ರಮೇಶ್ ಸರ್ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್. ಇವತ್ತು ನನ್ನ ಹುಟ್ಟಿದಬ್ಬ ದಿನ ಶುಭ ಕೋರಿರುವ ನನ್ನ ಸ್ನೇಹಿತರಿಗೂ, ನನ್ನ ಭೀಮ್ ಆರ್ಮಿ ಸ್ನೇಹಿತರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಬಾಲಮಂದಿರಕ್ಕೆ ಬಂದಿರೋದು ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಮಕ್ಕಳು ನೋಡಿ ತುಂಬ ಮನಸ್ಸಿಗೆ ನೋವು ಆಗ್ತಿದೆ, ಖುಷಿನೂ ಆಗ್ತಾಯಿದೆ. ಈ ದಿನ ಇವತ್ತು ಈ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಕ್ಕೆ ಈ ಥರ ಒಂದು ವಿಭಿನ್ನ ಕಾರ್ಯಕ್ರಮ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ ಅಂದ್ಕೊಳ್ತೀನಿ. ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ರವರು ಮಾತನಾಡಿ, ಭೀಮ್ ಆರ್ಮಿ ಸಂಘಟನೆ ಹಲವು ವರ್ಷಗಳಿಂದ ತಮ್ಮ ಸದಸ್ಯರ ಜನ್ಮ ದಿನಾಚರಣೆಯನ್ನು ರೋಗಿಗಳು, ನೊಂದವರು, ವಿದ್ಯಾರ್ಥಿಗಳೊಂದಿಗೆ ಆಚರಿಸಿಕೊಳ್ಳುತ್ತಿದ್ದು, ಇಂದು ಇಲ್ಲಿ ಆಚರಿಸಿಕೊಳ್ಳುತ್ತಿರುವುದು ನಮಗೆಲ್ಲ ಸಂತೋಷ ತಂದಿದೆ ಎಂದು ಶುಭ ಹಾರೈಸಿ ಮಾತನಾಡಿದರು. ಇವತ್ತು ನನ್ನ ಸಹೋದರ ಭೀಮ್ ಆರ್ಮಿಯ ಜಿಲ್ಲಾ ಗೌರವಾಧ್ಯಕ್ಷರಾದ ರಮೇಶ್ ಅವರ ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಪ್ರಯುಕ್ತ ನಾವು ಚಿಕ್ಕಮಗಳೂರಿನ ಬಾಲಮಂದಿರಕ್ಕೆ ಭೇಟಿ ಕೊಟ್ಟಿದ್ದು. ಯಾಕಂದರೆ ಇಲ್ಲಿರೋಂಥ 38 ಮಕ್ಕಳುಗಳಿದ್ದಾರೆ. ಆ ಮಕ್ಕಳುಗಳಿಗೂ ಕೂಡ ಇವತ್ತು ಚಳಿಗಾಲ ಶುರುವಾಗಿದೆ. ಅವರಿಗೆ ಚಳಿಗಾಲ ಶುರುವಾಗಿರೋದ್ರಿಂದ ಬೇರೆ ಎಲ್ಲೇ ಕಾರ್ಯಕ್ರಮ ಮಾಡೋದಕ್ಕಿಂತ ಬಾಲಮಂದಿರದಲ್ಲಿ ಒಂದು ಹುಟ್ಟುಹಬ್ಬನ ಆಚರಿಸಬೇಕು ಮತ್ತು ಮಕ್ಕಳಿಗೆ ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ರಮೇಶ್ ಅವರು ಇವತ್ತು ಎಲ್ಲ 38 ಮಕ್ಕಳುಗಳು ಕೂಡ ಸ್ವೆಟರ್ನ ವಿತರಣೆ ಮಾಡೋದು ಮತ್ತು ಸಿಹಿ ಹಂಚೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇದೊಂದು ಭೀಮ್ ಆರ್ಮಿ ಸುಮಾರು 8 ವರ್ಷಗಳಿಂದ ಸತತವಾಗಿ ಸಮಾಜದಲ್ಲಿ ಆಗ್ತಿರುವಂಥ ಒಂದು ದೌರ್ಜನ್ಯ ಮತ್ತು ಸರ್ಕಾರದ ಏನಾರ ವಿರುದ್ಧ ಕ್ರಮಗಳ ವಿರುದ್ಧ ಮತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬರ್ತಾಯಿದ್ವಿ. ಇವತ್ತು ಒಂದು ವಿಶೇಷವಾದ ಒಂದು ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಹೋದರ ರಮೇಶ್ ಚಾಲನೆ ಕೊಟ್ಟಿದ್ದಾರೆ. ನಾವೆಲ್ಲ ಭೀಮ್ ಆರ್ಮಿಯ ಸ್ನೇಹಿತರು ಇವತ್ತು ಬಂದಿಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಳ್ಳೆಯದಾಗಲಿ, ಭಗವಾನ್ ಬುದ್ಧರ ಮತ್ತು ಬಾಬಾ ಸಾಹೇಬರ ಆಶಯದಂತೆ ಎಲ್ಲೆಲ್ಲೂ ಪ್ರೀತಿ ಮತ್ತು ಮೈತ್ರಿ ಕರುಣೆ ಎಲ್ಲ ಸಾರಿ ಭ್ರಾತೃತ್ವ ಭಾವದಿಂದ ನಾವೆಲ್ಲರೂ ಬದುಕಲು ಇಂಥ ಒಂದು ಕಾರ್ಯಕ್ರಮಗಳು ತುಂಬ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯ ಸಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಭೀಮ್. ಇವತ್ತು ನನ್ನ ಸಹೋದರ ಭೀಮ್ ಆರ್ಮಿಯ ಜಿಲ್ಲಾ ಗೌರವಾಧ್ಯಕ್ಷರಾದ ರಮೇಶ್ ಅವರ ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಪ್ರಯುಕ್ತ ನಾವು ಚಿಕ್ಕಮಗಳೂರಿನ ಬಾಲಮಂದಿರಕ್ಕೆ ಭೇಟಿ ಕೊಟ್ಟಿದ್ದು. ಯಾಕಂದರೆ ಇಲ್ಲಿರೋಂಥ 38 ಮಕ್ಕಳುಗಳಿದ್ದಾರೆ. ಆ ಮಕ್ಕಳುಗಳಿಗೂ ಕೂಡ ಇವತ್ತು ಚಳಿಗಾಲ ಶುರುವಾಗಿದೆ. ಅವರಿಗೆ ಚಳಿಗಾಲ ಶುರುವಾಗಿರೋದ್ರಿಂದ ಬೇರೆ ಎಲ್ಲೇ ಕಾರ್ಯಕ್ರಮ ಮಾಡೋದಕ್ಕಿಂತ ಬಾಲಮಂದಿರದಲ್ಲಿ ಒಂದು ಹುಟ್ಟುಹಬ್ಬನ ಆಚರಿಸಬೇಕು. ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಳ್ಳೆಯದಾಗಲಿ, ಭಗವಾನ್ ಬುದ್ಧರ ಮತ್ತು ಬಾಬಾ ಸಾಹೇಬರ ಆಶಯದಂತೆ ಎಲ್ಲೆಲ್ಲೂ ಪ್ರೀತಿ ಮತ್ತು ಮೈತ್ರಿ ಕರುಣೆ ಎಲ್ಲ ಸಾರಿ ಭ್ರಾತೃತ್ವ ಭಾವದಿಂದ ನಾವೆಲ್ಲರೂ ಬದುಕಲು ಇಂಥ ಒಂದು ಕಾರ್ಯಕ್ರಮಗಳು ತುಂಬ ಪ್ರೇರಣೆ ಆಗುತ್ತೆ. ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಉನ್ಮೇಶ್ ಮಾತನಾಡಿ, ದೀನ ದಲಿತರ ನೊಂದವರ ಪರವಾಗಿ ಹೋರಾಟ ಮಾಡುತ್ತಿರುವ ನಮ್ಮ ಸಂಘ ನಮ್ಮ ಸದಸ್ಯರ ಹುಟ್ಟುಹಬ್ಬವನ್ನು ಕೂಡ ವಿಶಿಷ್ಟ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆಚರಿಸಿಕೊಳ್ಳುತ್ತಿದ್ದು, ಇದೇ ಬೆಳವಣಿಗೆ ಇನ್ನು ಮುಂದೆಯೂ ಮುಂದುವರಿಯಲಿದೆ ಎಂದು ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಬಾಲಮಂದಿರದಲ್ಲಿ ನಮ್ಮ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದಂಥ ರಮೇಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭ.
ನಮ್ಮ ರಮೇಶ್ ಅವರು ಬಾಲಮಂದಿರದಲ್ಲಿ ಮಕ್ಕಳಿಗೆ ಒಂದಿಷ್ಟು ಥಂಡಿ ಇರೋದ್ರಿಂದ ಸ್ವೆಟ್ರ್ ಕೊಡುವಂಥ ಕಾರ್ಯಕ್ರಮ ಆಗಬೇಕು, ಬಾಲಮಂದಿರದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದು. ಹಾಗಾಗಿ ಇವತ್ತು ಇಲ್ಲಿ ಬಂದು ಸಿಹಿ ಹಂಚಿ ಒಂದಿಷ್ಟು 38 ಮಕ್ಕಳಿಗೆ ಸ್ವೆಟ್ರು ಕೊಡುವಂಥ ಒಂದು ಕಾರ್ಯಕ್ರಮನ ಬೆಳಗ್ಗಿನ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದು. ಜೊತೆಲಿ ಅದಕ್ಕೋಸ್ಕರ ಇವತ್ತು ರಮೇಶ್ ಅವರಿಗೆ ಭೀಮ್ ಆರ್ಮಿ ತಂಡದ ಮುಖಾಂತರ ಹುಟ್ಟುಹಬ್ಬನ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಲಿತ ದೌರ್ಜನ್ಯ ಸಮಿತಿಯ ಸದಸ್ಯ ಹುಣಸೆಮಕ್ಕಿ ಲಕ್ಷ್ಮಣ್ ಮಾತನಾಡಿ, ರಮೇಶ್ ರವರು ಹುಟ್ಟು ಹೋರಾಟಗಾರರಾಗಿದ್ದು ಎಲ್ಲೇ ಅನ್ಯಾಯವಾಗಿದ್ದರೂ ತಕ್ಷಣವೇ ಸ್ಪಂದಿಸುವಂತಹ ಗುಣವುಳ್ಳವರು. ಕಳೆದ ಬಾರಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಜನ್ಮದಿನಾಚರಣೆ ಆಚರಿಸಿಕೊಂಡಿದ್ದು, ಈ ಬಾರಿ ಈ ವಿದ್ಯಾರ್ಥಿಗಳೊಂದಿಗೆ ಸ್ವೆಟರ್ ನೀಡಿಕೊಂಡು ಆಚರಿಸುತ್ತಿರುವುದು ಸಂತಸದ ಸಂಗತಿ ಎಂದು ಮಾತನಾಡಿದರು. ಜೈ ಭೀಮ್ ಬಂಧುಗಳೇ, ಇವತ್ತು ನಮ್ಮ ಭೀಮ್ ಆರ್ಮಿಯ ಗೌರವಾನ್ವಿತ ಗೌರವ ಅಧ್ಯಕ್ಷರು ರಮೇಶ್ ಅವರ ಹುಟ್ಟಿದಬ್ಬದ ಆಚರಣೆ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಅದ್ದೂರಿಯಾದ ಒಂದು ಇದು ಹುಟ್ಟಿದಬ್ಬ. ಅದ್ದೂರಿ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದಷ್ಟು ಸಹಾಯ ಮಾಡೋದ್ರ ಮೂಲಕ, ಆಮೇಲೆ ನೊಂದವರ ಪರವಾಗಿರ್ತಕ್ಕಂಥ ಚಿಂತನೆ ಇದೆಯಲ್ಲ, ಅದು ಅದ್ದೂರಿ ಅಂತ ಪದ ಬಳಸ್ತೀನಿ ನಾನು. ಯಾಕಂತೇಳಿದ್ರೆ ಶ್ರೀಮಂತರು ಡಿ ಜೆ ಹಾಕ್ಕೊಂಡು ಎಲ್ಲೋ ಒಂದಷ್ಟು ಎಣ್ಣೆ ಪಾರ್ಟಿಗಳು ಮಾಡಿಕೊಂಡು ಹೋಮ್ ಸ್ಟೇಲೋ ರೆಸಾರ್ಟ್ಗಳಲ್ಲಿ ಕುಣಿದು ಕುಪ್ಪಳಿಸಿ ಬೆಳಕಾಗತಕ್ಕ ಅದ್ದೂರಿ ಅಲ್ಲ ಅದು. ಎಲ್ಲರೂ ಕೂಡ ರಮೇಶ್ ಅವರ ಒಂದು ಆದರ್ಶನ ಎಲ್ಲರೂ ಪಾಲಿಸಬೇಕು. ಇವತ್ತಿನ ಯುವಕರಿಗೆ ಎಲ್ಲರೂ ಕೂಡ ರಮೇಶ್ ಅವರ ಮಾದರಿಯಾಗಿ ನೊಂದವರ ಪರವಾಗಿ ಇರಬೇಕು. ಎಲ್ಲೆಲ್ಲಿ ಯಾರು ನೊಂದವರು ಕಣ್ಣೀರು ಆಗ್ತಕ್ಕಂಥ ಪರಿಸ್ಥಿತಿ ಇದ್ದಾರೆ ಅವರಿಗೆ ಸಹಕಾರ ಮಾಡೋದ್ರ ಮೂಲಕ. ಕಾರ್ಯಕ್ರಮದಲ್ಲಿ ದಲಿತ ಜನಸೇನೆಯ ಜಿಲ್ಲಾಧ್ಯಕ್ಷ ಅನಿಲ್ ಆನಂದ್, ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಮುರುಗೇಶ್, ಜಿಲ್ಲಾ ದಲಿತ ದೌರ್ಜನ್ಯ ಸಮಿತಿಯ ರಮೇಶ್, ಪ್ರವೀಣ್, ಸುಧೀರ್, ನವೀನ್, ರಂಗಸ್ವಾಮಿ, ಮನು, ಬಾಲಮಂದಿರದ ಎಂಜಿ ಲೋಕೇಶ್ ಸಿಬ್ಬಂದಿಗಳು ಹಾಜರಿದ್ದರು.